ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 28ನೇ ತಾರೀಕು ಬುಧವಾರ. ನಾಳೆಯಿಂದ 27 ವರ್ಷ ಈ 8 ರಾಶಿಯವರಿಗೆ ಸಂಪತ್ತಿನ ಮಹಾಮಳೆ, ದುಡ್ಡೇ ಹುಡುಕಿಕೊಂಡು ನಿಮ್ಮನ್ನು ಬರೆಯುತ್ತಾ. ಹೌದು ಫ್ರೆಂಡ್ಸ್, ಅದು ಯಾವ ರಾಶಿ ಅಂತ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರೆಯಬೇಡಿ ಫ್ರೆಂಡ್ಸ್. ನಾಳೆ ಜನವರಿ 28 ಬುಧವಾರ. ನಾಳೆಯಿಂದ 77 ವರ್ಷ 8 ರಾಶಿಯವರಿಗೆ ಸಂಪತ್ತಿನ ಮಹಾಮಳೆ, ದುಡ್ಡೇ ನಿಮ್ಮನ್ನ ಹುಡ್ಕೊಂಡ್ಬರುತ್ತೆ. ಬೇರೆ ದೇವರ ಅನುಗ್ರಹದಿಂದ ಈ ರಾಶಿಯವರಿಗೆ ವೈಯಕ್ತಿಕ ವಿಷಯದಲ್ಲಿ ಯಾವುದಾದ್ರೂ ಕಿರಿಕಿರಿ ಇದ್ರು ಎಲ್ಲ ದೂರ ಆಗಿ ಅವರಿಗೆ ಒಳ್ಳೆ ಸುದ್ದಿನೇ ಸಿಗುತ್ತೆ. ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ. ಕುಟುಂಬದವರೊಂದಿಗೆ ಆನಂದ ಭರಿತ ಸಮಯವನ್ನು ಕಳೆಯುವ ಸಂದರ್ಭ ಬರುತ್ತೆ. ವೃತ್ತಿ ಬದುಕಿನ ಜೊತೆಗೆ ನೀವು ಸಾಕಷ್ಟು ನಂಟುಗಳನ್ನ ನೀವು ಹೊಂದಿಕೊಳ್ತೀರಾ. ವ್ಯವಹಾರನ ವಿಸ್ತರಿಸುವುದಲ್ಲದೆ ಹೊಸ ಉದ್ಯೋಗ ಪ್ರಾರಂಭ ಮಾಡಲು ಇದು ಸಕಾಲ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಪ್ರೇಮಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮ ಲಾಭವನ್ನೇ ತಂದುಕೊಡುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚಿನ ಶ್ರಮವನ್ನೇ ವಹಿಸಬೇಕಾಗತ್ತೆ. ಪ್ರತಿಯೊಂದನ್ನ ನೀವು ಸಾಬೀತು ಮಾಡ್ಕೊಳ್ಬೇಕಾದ್ರೆ. ಉದ್ಯೋಗದಲ್ಲಿರೋರು ಈ ಒಂದು ಸಂದರ್ಭದಲ್ಲಿ ಅನುಕೂಲ ವಾತಾವರಣನ ನಿರ್ಮಾಣ ಮಾಡ್ಕೊಳ್ತಾರೆ. ವ್ಯವಹಾರದಲ್ಲಿ ನಿಮಗೆ ಆರ್ಥಿಕ ಲಾಭಗಳು ಖಚಿತವಾಗಿರುತ್ತೆ. ಆದರೆ ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳು ಸಮೇತ ನಿಮಗೆ ಎದುರಾಗಬಹುದು. ಹಣಕಾಸು ವಹಿವಾಟು ಮಾಡಬೇಕಾದ್ರೆ ನೀವು ಹೆಚ್ಚಿನ ಜಾಗೃತೆಯಲ್ಲಿ ಇರೋದು ತುಂಬಾ ಅಗತ್ಯವಾಗಿದೆ. ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಲು ಯೋಜನೆ ಹಾಕೊಂಡಿದ್ರೆ ಮತ್ತೆ ಪ್ರೀತಿ ಪಾತ್ರರೊಂದಿಗೆ ನಿಮಗೆ ಯಾವುದೇ ಅಡೆತಡೆಗಳು ಆಗದಿದ್ದಂಗೆ ನಿಮಗೆ ಸಹಾಯ ಮಾಡಕ್ಕೆ ನಿವಾರಣೆ ಮಾಡ್ತಾರೆ. ನಿಮ್ಮ ಹತ್ತಿರದ ಸಂಬಂಧಗಳಿಂದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಬಹಳ ಸಮಯದಿಂದ ಯಾವ್ದಾದ್ರು ಒಂದು ಯೋಜನೆಯನ್ನ ನೀವು ಪೂರ್ತಿ ಮಾಡಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ರೆ ಅದು ಸಮೇತ ಈ ಸಮಯದಲ್ಲಿ ಪೂರ್ಣ ಆಗುತ್ತೆ. ಗುರಿ ಆಧಾರಿತ ಉದ್ಯೋಗದಲ್ಲಿ ಇರೋರು ವಿಶೇಷ ಅನುಕೂಲವನ್ನ ಪಡೆದುಕೊಳ್ತಾರೆ. ಈಗ ಸಮಯದಿಂದ ಬಾಕಿ ಇರುವ ಕೆಲಸಗಳು ಪ್ರಗತಿಗೊಳ್ಳುತ್ತೆ. ವ್ಯವಹಾರದಲ್ಲಿ ಲಾಭಾಂಶಗಳು ಹೆಚ್ಚಿಗೆ ಆಗುತ್ತೆ. ನಿರುದ್ಯೋಗಿಗಳಿಗೆ ನಿರೀಕ್ಷೆ ಮಾಡಿದ ಉದ್ಯೋಗಗಳು ದೊರೆಯುತ್ತೆ. ಪಾಲುದಾರಿಕೆಯಲ್ಲಿ ನಿಮ್ಮ ನಿರೀಕ್ಷೆಗೆ ಮೀರಿದ ನಿಮಗೆ ಲಾಭವನ್ನ ದೊರೆಯುತ್ತೆ. ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮಗೆ ಮನೆಯಲ್ಲಿ ಸಂತೋಷದ ವಾತಾವರಣಗಳು ಹೆಚ್ಚಿಗೆ ಆಗುತ್ತೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನಗಳು ಹೆಚ್ಚಿಗೆ ಆಗುತ್ತೆ. ನೀವು ಗಮನಾರ್ಹ ಯಶಸ್ಸನ್ನೇ ಕಾಣ್ತೀರಾ. ವೃತ್ತಿಯಲ್ಲಿ ಬೆಳವಣಿಗೆ ಆಗಲು ಹೊಸ ಅವಕಾಶಗಳು ಸಿಗುತ್ತೆ. ವೃತ್ತಿಪರ ನಿಮಗೆ ಸಿಕ್ಕಿರೋ ಮೇಲಧಿಕಾರಿಯಿಂದ ಒಂದು ಒಳ್ಳೆ ಮಾತಿನಿಂದ ನಿಮಗೆ ವ್ಯವಹಾರದಲ್ಲಿ ಮುಂದೆ ಆಗಲು ನಿಮಗೆ ಒಂದು ಉತ್ಸಾಹ ತುಂಬಿರುತ್ತೆ. ಕೆಲಸದಲ್ಲಿ ಸ್ಥಾನಮಾನ ನಿಮಗೆ ಹೆಚ್ಚಿಗೆ ಆಗುತ್ತೆ. ವ್ಯವಹಾರದ ವಿಸ್ತರಣೆ ಸಾಧ್ಯತೆ ಇದ್ದು ಆದಾಯ ಸಮೇತ ಗಣನೀಯವಾಗಿ ಹೆಚ್ಚಿಗೆ ಆಗುತ್ತೆ. ಸಾಮಾಜಿಕ ಪ್ರಭಾವವು ಹೆಚ್ಚಿಗೆ ಆಗುತ್ತೆ. ನಿಮ್ಮ ವೈವಾಹಿಕ ಜೀವನವು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ನೀವು ಶುಭ ಸುದ್ದಿಯನ್ನು ಕೇಳ್ತೀರಾ ಅಂತ ಕಂಡು ಬರ್ತಾ ಇದೆ. ಮಕ್ಕಳು ನೀವು ಅಂದುಕೊಂಡ ಮಟ್ಟಿಗೆ ಸಾಧನೆ ಮಾಡಿ ಉನ್ನತ ಹೆಚ್ಚಿನ ಹೆಸರನ್ನ ಗಳಿಸ್ಕೊತಾರೆ. ಕೆಲಸಗಳು ಯಾವುದೇ ಇರಲಿ ಅದನ್ನ ನೀವು ಶ್ರಮ ಪಟ್ಟು ಅದನ್ನ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸ್ತೀರಾ. ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಾಗಿ ಯಶಸ್ಸು ಮತ್ತೆ ಲಾಭ ನಿಮಗೆ ಸಿಗುತ್ತೆ. ಮತ್ತೆ ವ್ಯವಹಾರ ವಿಷಯದಲ್ಲಿ ಅತ್ಯಂತ ಶುಭಕಾರ್ಯವಾಗಿದ್ದು ನಿಮ್ಮ ವ್ಯವಹಾರವು ಅತ್ಯಂತ ಹೆಚ್ಚಿಗೆ ಕಾಣುತ್ತೆ. ವಿದೇಶದಲ್ಲಿ ಕೆಲಸ ಮಾಡೋರು ಗಮನಾರ್ಹ ಪ್ರಯೋಜನಗಳನ್ನ ಕಂಡುಕೊಳ್ತೀರಾ. ಪ್ರಣಯ ಸಂದರ್ಭದಲ್ಲಿರೋರಿಗೆ ಇದು ಅತ್ಯಂತ ಶುಭದಾಯಕವಾಗಿದ್ದು ಸಂಬಂಧಗಳು ಆಳವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಇಷ್ಟೆಲ್ಲ ಆದಾಯ ಲಾಭ ನೆಮ್ಮದಿ ಪಡಿತಿರುವಂತ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಅಂದ್ರೆ ಕಟಕ ರಾಶಿ, ವೃಷಭ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಮೇಷ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿಯಿಂದ ಕುಬೇರ ದೇವಾಯ ನಮಃ ಅಂತ ನೀವು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.